Good morning students, welcome to Nidhi's Maths Room. Today I am going to continue the chapter derivative. Today I discuss about the derivative of some different functions. Actually, these are the formulas. These formulas are very important in calculus. Not only in derivative, it also helps to solve different problems in application of derivative. And if you want to study the integration, you must know about these formulas. ಇಂಟಿಗ್ರೇಷನ್ ನೀವು ಸ್ಟಡಿ ಮಾಡಬೇಕಂದ್ರೆ ನಿಮಗೆ ಈ ಫಾರ್ಮುಲಾಸ್ ಮಸ್ಟ್ ಅಂಡ್ ಶುಡ್ ಗೊತ್ತಿರಲೇಬೇಕು. ಅದರ್ವೈಸ್ ನಿಮಗೆ ಇಂಟಿಗ್ರೇಷನ್ ಚಾಪ್ಟರ್ ಏನಂದ್ರೆ ಏನು ಅರ್ಥ ಆಗಲ್ಲ. ಸೆಕೆಂಡ್ ಇಯರ್ ಪಿ ಯು ನಲ್ಲಿ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ 70 ಮಾರ್ಕ್ಸ್ ಬರುತ್ತೆ. ಆ 70 ಮಾರ್ಕ್ಸ್ ಅಲ್ಲಿ ಮೈನ್ ಪಾರ್ಟ್ ಯಾವ್ದಂದ್ರೆ ಡಿರೈವೇಟಿವ್ಸ್. ನಿಮ್ಗೆ ಏನಾರ ಈ ಡಿರೈವೇಟಿವ್ಸ್ ಚಾಪ್ಟರ್ ನೀಟಾಗಿ ಅರ್ಥ ಆಗಲಿಲ್ಲ ಅಂದ್ರೆ, ಈ ಫಾರ್ಮುಲಾಸೇ ಸರಿಯಾಗಿ ಬರಲಿಲ್ಲ ಅಂದ್ರೆ, ಡಿಫ್ರೆನ್ಸಿಯೇಷನ್ ಮಾಡೋದೇ ಬರಲಿಲ್ಲ ಅಂದ್ರೆ ಟೋಟಲಿ ಕಳ್ಕೊಂಡು ಬಿಡ್ತೀರಿ. ಅಷ್ಟೇ ಅಲ್ಲ, ಹೈಯರ್ ಡಿಗ್ರೀಸ್ ಅಲ್ಲೂ ಕೂಡ ನಿಮಗೆ ಡಿರೈವೇಟಿವ್ಸ್ ತುಂಬಾನೇ ಇಂಪಾರ್ಟೆಂಟ್. ನೀವು ಬೇರೆ ಬೇರೆ ಹೈಯರ್ ಡಿಗ್ರೀಸ್ ನಲ್ಲಿ ನಿಮ್ಗೆ ಯಾರು ಗೊತ್ತಿರೋನ್ನ ಕೇಳಿ ನೋಡಿ, ಅಲ್ಲಿ ಕ್ಯಾಲ್ಕುಲಸ್ ಪಾರ್ಟ್ ನ ತುಂಬಾನೇ ಯೂಸ್ ಮಾಡ್ಕೋತೀವಿ. ಮೋರ್ ಓವರ್ ದ ಅಪ್ಲಿಕೇಶನ್ ಈಸ್ ತುಂಬಾನೇ ಇದೆ, ಡಿರೈವೇಟಿವ್ಸ್ ತುಂಬಾನೇ ಅಪ್ಲಿಕೇಶನ್ಸ್ ಇದೆ. ಸೊ ಹಾಗಾಗಿ ಯು ಮಸ್ಟ್ ನೋ ಅಬೌಟ್ ದ ಫಾರ್ಮುಲಾಸ್ ಆಫ್ ಡಿರೈವೇಟಿವ್ಸ್. ಸಿ ಹಿಯರ್ ದ ಫಸ್ಟ್ ಒನ್, d by dx of k is equal to 0. That is nothing but the differentiation of the function, constant function. So if we differentiate any constant, that value is 0. So ಯಾವುದೇ ಒಂದು ಕಾನ್ಸ್ಟೆಂಟ್ ನ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ನಿಮಗೆ 0 ಬರುತ್ತೆ. ಯಾವುದನ್ನಾರ ಡಿಫ್ರೆನ್ಶಿಯೇಷನ್ ಮಾಡಿ, ಲೈಕ್ ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸಿಯೇಷನ್ ಆಫ್ 2, that is 0 because 2 is a constant. It is constant. So that's why the differentiation of 2 is 0. ಹಾಗೆ ನೋಡಿ, ಯಾವುದಾದ್ರೂ ಕಾನ್ಸ್ಟೆಂಟ್ ತಗೊಳ್ಳಿ. ಸರ್ 100 ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರುತ್ತೆ? The differentiation of 100 is also 0 because 100 is nothing but a constant. 1 crore ನ ಡಿಫ್ರೆನ್ಸಿಯೇಷನ್ ಮಾಡಿ, the differentiation of 1 crore is 0. No doubt. So constant function ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ನಿಮ್ಗೆ ಏನು ಬರುತ್ತೆ? 0 ಬರುತ್ತೆ. Is it clear? Okay. Next, the derivative of x. x ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದರ ವ್ಯಾಲ್ಯೂ 1 ಅಂತ. ಎಲ್ಲಾರ ನಿಮಗೆ x ನ ಡಿಫ್ರೆನ್ಸಿಯೇಷನ್ ಬರ್ತಾನೆ ಇರುತ್ತೆ. ಸೊ x ನ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಅಂದ್ರೆ ಅದರ ವ್ಯಾಲ್ಯೂ 1 ಅಂತ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಒನ್ ನೋಡಿ, the differentiation of x power n is equal to n into x to the power of n minus 1. The derivative of the function x power n is n into x to the power of n minus 1. Actually, these formulas are derived from first principle. First principle concept basis ಮೇಲೆ ಡಿರೈವ್ ಮಾಡ್ಕೊಂಡಿರುವಂತದ್ದು. Actually these formulas are all already discussed in first year PUC. First year PUC ನಲ್ಲಿ ಫಾರ್ಮುಲಾಸ್ ನ ಡಿಸ್ಕಸ್ ಮಾಡಿದಿರಾ. ಸೊ ನಾನಿಲ್ಲಿ ಜಸ್ಟ್ ಸೆಕೆಂಡ್ ಇಯರ್ PUC ನಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಫಾರ್ಮುಲಾಸ್. ಮೋರ್ ಓವರ್ ಫಸ್ಟ್ ಇಯರ್ PUC ನಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ಅದರದ್ದು ಫಾರ್ಮುಲಾಸ್ ನ ಕೂಡ ನಾವು ಡಿರೈವ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಜಸ್ಟ್ ನಾನು ಫಾರ್ಮುಲಾಸ್ ನ ಬರೆದು ಹೇಗೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಡಿರೈವೇಟಿವ್ ಆಫ್ x power n is n into x to the power of n minus 1. So using that concept, the derivative of x to the power of 10. What is the derivative of x to the power of 10? So using this formula, the derivative of x to the power of 10 is 10 into x to the power of 10 minus 1. That is 10 into x to the power of 9. See here, n into x to the power of n minus 1. On the basis of this formula, this can be written as 10 into x to the power of 10 minus 1. 10 minus 1 is nothing but 9. ನಾನು ಸಿಂಪಲ್ ಆಗಿ ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ, d by dx of x power ಏನಾನ ಬರಲಿ 9 ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್ x to the power of 9. Just write first 9, then subtract 1 in 9, that gives x power 8. Directly write this answer. x power 9 ಗೆ ಡಿಫ್ರೆನ್ಸಿಯೇಷನ್ ಏನು ಅಂದ್ರೆ ಅಲ್ಲಿ ಏನಿರುತ್ತೆ, ಫಸ್ಟ್ 9 ನ ಹಾಗೆ ಬರೀತೀರಿ, ಒಂದು ಕಮ್ಮಿ ಮಾಡಿ x ಪವರ್ ಅಲ್ಲಿ ಬರೆಯೋದು. ಏನಾನ ಇರಲಿ, d by dx of x to the power of 100. That is, first write 100 and then x power
99 ಒಂದು ಕಮ್ಮಿ ಮಾಡಿದ್ರೆ 100 ಅಲ್ಲಿ that is 99 so differentiation of x to the power of 100 is 100 into x to the power of 99 is it clear so on the basis of this formula differentiation of x power 1 ಇಲ್ಲಿ x ಇದೆ ಅಂದ್ರೆ x power ಏನು ಇಲ್ಲ ಅಂದ್ರೆ that is nothing but 1 so that is 1 into x to the power of 1 minus 1 I use this formula to find the differentiation of x that is 1 into x to the power of 1 minus 1 here n means 1 so n into x power n minus 1 like that is it clear so 1 into anything is the same thing so x to the power of 1 minus 1 is 0 x power 0 is nothing but any term to the power of 0 is nothing but 1 so that's why the differentiation of x is 1 ಹಾಗಾಗಿ x ಗೆ ಡಿಫರೆನ್ಷಿಯೇಷನ್ ಏನಂದ್ರೆ 1 ಅಂತ is it clear so ಇದ್ರ ಬೇಸಿಸ್ ಮೇಲೆ x ಗೆ ಡಿಫರೆನ್ಷಿಯೇಷನ್ ಮಾಡೋದು next the differentiation of 1 divided by x power n actually 1 divided by x power n ನ ಕೂಡ ನಾವು x power n ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಡಿಫರೆನ್ಷಿಯೇಷನ್ ಮಾಡೋದು see here 1 divided by x power n 1 divided by x power n can also be written as x to the power of minus n is it so ಇದನ್ನ ನ್ಯೂಮರೇಟರ್ ಗೆ ತಗೊಂಡಾಗ x to the power of minus n ಆಗುತ್ತೆ x power minus n is nothing but 1 divided by x power n so same formula applying the same formula that is n into x to the power of n minus 1 I apply the same formula for this x power minus n that gives minus n into x to the power of minus n minus 1 observe here x power n differentiation of x power n is n into x power n minus 1 like that here x power minus n so differentiation of x power minus n is minus n into x power minus n minus 1 is it clear so x power n differentiation ಹೇಗೆ ಬರುತ್ತೋ ಹಾಗೆ ಬರೆದಿರೋದು next minus n into x to the power of take minus common in this that gives minus of n plus 1 so ಎರಡರಲ್ಲೂ ಕೂಡ ಮೈನಸ್ ಇದೆ so ಹಾಗಾಗಿ ಮೈನಸ್ ನ ಕಾಮನ್ ತಗೊಂಡ್ರೆ so both the term having the sign plus ಎರಡು ಟರ್ಮ್ ಗೂ ಪ್ಲಸ್ ಸೈನ್ ಬರುತ್ತೆ ಹಾಗಾಗಿ ಮೈನಸ್ ನ ಕಾಮನ್ ತಗೊಂಡಾಗ n plus 1 ಆಗುತ್ತೆ that gives minus n into 1 divided by x to the power of n plus 1 is it clear so that is nothing but minus n divided by x power n plus 1 like that is it clear so for example d by dx of 1 divided by x power 9 so directly write 1 divided by x power 9 as minus 9 divided by x power 10 raise the power 1 so 1 ನ ನೀವು ಪವರ್ ಅಷ್ಟು 1 ಪವರ್ ಅಷ್ಟು ರೈಸ್ ಮಾಡ್ಕೊಳ್ಬೇಕು x ಪವರ್ 9 ಇದ್ರೆ x ಪವರ್ 10 ಅಂತ 10 ಇದ್ರೆ 11 ಅಂತ x ಪವರ್ ಅಲ್ಲಿ ಇದ್ದಾಗ x ಪವರ್ 9 ಇದ್ದಾಗ ಇಲ್ಲಿ ಓನ್ಲಿ x ಪವರ್ 9 ಇದ್ದಾಗ ಒಂದು ಕಮ್ಮಿ ಮಾಡ್ತಾ ಇದ್ರಿ 1 ಡಿವೈಡೆಡ್ ಬೈ ಅಲ್ಲಿ ಇದ್ದಾಗ ಒಂದು ಪವರ್ ನ ಜಾಸ್ತಿ ಮಾಡ್ತೀರಿ ಅರ್ಥ ಆಗ್ತಾ ಇದೆಯಾ x ಪವರ್ 9 ಅಂತಾನೆ ಇದ್ದಿದ್ರೆ 9 into x ಪವರ್ 8 ಅಂತ ಬರೀತಾ ಇದ್ರಿ x ಪವರ್ 8 ಮಾಡ್ತಿದ್ರಿ ಅದೇ ಇಲ್ಲಿ 1 ಡಿವೈಡೆಡ್ ಬೈ ಅಲ್ಲಿ ಇರೋದ್ರಿಂದ x ಪವರ್ 10 ಮಾಡ್ಕೊಂತಾ ಇದ್ದೀರಾ ಅಂದ್ರೆ ಒಂದು ಪವರ್ ಅಷ್ಟು ಜಾಸ್ತಿ ಮಾಡ್ತಾ ಇದ್ದೀರಾ is it clear ನಾನು ಹೇಳಿದ ಅರ್ಥ ಆಯ್ತಾ ಈ ಫಾರ್ಮ್ಯಾಟ್ ನಲ್ಲಿ ಅದನ್ನ ಡಿಫರೆನ್ಷಿಯೇಷನ್ ಮಾಡ್ತೀವಿ like that ಅದೇ ಫಾರ್ಮ್ಯಾಟ್ ಅಲ್ಲಿ 1 divided by x the differentiation of 1 by x is here the x power is 1 x power is 1 that's why minus 1 divided by x square so x power 1 ಇತ್ತು ಹಾಗಾಗಿ x square ಆಯ್ತು ಒಂದು ಪವರ್ ಜಾಸ್ತಿ ಆಯ್ತು like that ಆ ಫಾರ್ಮ್ಯಾಟ್ ನಲ್ಲಿ ಬರ್ತಿದೀವಿ next the differentiation of root x actually the differentiation of root x is also in the form of x power n ಅದು ಕೂಡ x power n ಫಾರ್ಮ್ಯಾಟ್ ನಲ್ಲೇ ಬರೋದು see here d by dx of root x that is d by dx of x to the power of 1 by 2 so root x in the sense x power 1 by 2 ಪವರ್ ಅಲ್ಲಿ 1 by 2 ಬಂದ್ರೆ ಅದನ್ನ root x ಅಂತ ಹೇಳಿ ಬರಿತೀವಿ so half ಫಾರ್ಮ್ಯಾಟ್ ನಲ್ಲಿ ಇರೋದು
It is in the form of d by dx of x power n format ಅಲ್ಲಿ ಇದೆ. So the differentiation of x power n is n into x to the power of n minus 1. That's why the differentiation of x to the power of 1 by 2 is 1 by 2 into x to the power of 1 by 2 minus 1. n into x power n minus 1 format. So 1 by 2 into x to the power of 1 by 2 minus 1 is minus 1 by 2. Is it clear? So 1 divided by 2 into 1 divided by x to the power of 1 by 2. So I take a reciprocal that gives x to the power of 1 by 2. So that is 1 into 1 is 1 divided by 2 into x to the power of 1 by 2 is nothing but root x. So 1 divided by 2 root x is the answer. That's why the differentiation of root x is 1 divided by 2 root x. So ಯಾವ ಫಾರ್ಮೆಟ್ ನಲ್ಲಿ ಬರ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ಪ್ರತಿ ಫಾರ್ಮುಲಾನ ಹೇಗೆ ಬರ್ಕೊಂಡೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಿಮಗೆ ಈ ಫಾರ್ಮುಲಾ ತುಂಬಾ ಫೆಮಿಲಿಯರ್ ಆಗಿರಬೇಕು, ನೀವು ಅದೇ ತರನೇ ವರ್ಕೌಟ್ ಮಾಡಬೇಕು. ಹಾಗಾಗಿ ನಾನು ನಿಮಗೆ ಈ ತರ ಈಸಿ ವೇನಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಕರೆಕ್ಟಾಗಿ ತಿಳ್ಕೊಳ್ಳಿ, ಆಗ ನಿಮಗೆ ಇದು ಅರ್ಥ ಆಗುತ್ತೆ. ಈಸ್ ಇಟ್ ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, next I move on to the trigonometric functions, that is d by dx of, that means the differentiation of sin x. Actually this d by dx is nothing but an operator. That d by dx is called as a differential operator. If we operate this operator to the any function, that gives the another function, ಅದು ಇನ್ನೊಂದು ಫಂಕ್ಷನ್ ನ ಕೊಡುತ್ತೆ ಆಪರೇಟ್ ಮಾಡಿದಾಗ. ಸೊ d by dx of sin x is cos x. It is from the first principle basis ಮೇಲೆ ಡಿರೈವ್ ಮಾಡ್ಕೊಂಡಿದೀವಿ, ಆ ಬೇಸಿಸ್ ಮೇಲೆ ಹೇಳ್ತಾ ಇದೀವಿ. differentiation of sin x is cos x, like that differentiation of cos x is minus sin x. As it is, differentiation of tan x is secant square x, differentiation of secant x is secant x into tan x, differentiation of cosecant x is minus cosecant x into cot x, differentiation of cot x is minus cosecant square x. ಕರೆಕ್ಟ್ ಆಗಿ ಒಂದು ಫಾರ್ಮೆಟ್ ನಲ್ಲಿ ತಿಳ್ಕೊಳ್ಳಿ. sin x ಗೆ cos x ಆಪೋಸಿಟ್, cos x ಗೆ sin x ಬರುತ್ತೆ, ಆದ್ರೆ ಮೈನಸ್ ಇರುತ್ತೆ, ಸೈನ್ ಚೇಂಜ್ ಆಗುತ್ತೆ. ಇದನ್ನ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್, differentiation of tan x is secant square x, like that differentiation of secant x is secant x into tan x, differentiation of cosecant x is minus, ಇಲ್ಲಿ minus cosecant x into cot x, ಇದಕ್ಕೆ ಪ್ಲಸ್ ಬಂದ್ರೆ ಇದಕ್ಕೆ ಮೈನಸ್ ಬರುತ್ತೆ. ಇದು secant square x plus secant square x, the differentiation of cot x is minus cosecant square x. Is it clear? Okay, the next formulas are d by dx of sin x, that is equal to a into sin x, a into cos x, that is differentiation of sin ax is a into cos ax. Observe here, actually this is a composite function. So here actually I discuss the composite function in the next classes. So I just explain by giving one example. What is the differentiation of sin ax? Like that, differentiation of sin ax is a into cos ax. I give one example. Differentiation of sin 2x, that is 2 into cos 2x, like that. You have to find the derivative of sin 2x as 2 into cos 2x. sin 2x ಗೆ ಡಿಫರೆನ್ಸಿಯೇಷನ್ ಏನಂದ್ರೆ 2 into cos 2x ಅಂತ ಹೇಳಿ ಬರೀಬೇಕು. ಸೊ ಇದು ಕಾಂಪೋಸಿಟ್ ಫಂಕ್ಷನ್. ಇದು ಈ ಕಾಂಪೋಸಿಟ್ ಫಂಕ್ಷನ್ ಬಗ್ಗೆ ಲೇಟರ್ ಮುಂದಿನ ಕ್ಲಾಸಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಜಸ್ಟ್ ಇವಾಗ ನೀವು sin ax ಗೆ ಡಿಫರೆನ್ಸಿಯೇಷನ್ ಏನಂದ್ರೆ a into cos ax ಅಂತ. Like that, differentiation of cos ax is minus a into sin ax. We already know about the derivative of cos x. The differentiation of cos x is minus sin x. See here, differentiation of cos x is minus sin x. Here the coefficient of x is 1. ಏನು ಇಲ್ಲ ಅಂದ್ರೆ coefficient of x 1 ಇರುತ್ತೆ. So ಹಾಗಾಗಿ that is minus 1 into sin x. ಆ ಫಾರ್ಮೆಟ್ ಅಲ್ಲಿ minus 1 into sin x in the sense minus sin x ಅಂತಾನೆ ಬರೋದು.
ಹಾಗಾಗಿ ಹಾಗೆ ಡೈರೆಕ್ಟ್ ಆಗಿ ಬರ್ದಿರ್ತೀವಿ. ಹಿಯರ್ the coefficient of x is a, that's why we write or we differentiate the cos ax as minus a into sin ax. The derivative of cos ax is minus a into sin ax. As it is in the similar way, the derivative of tan ax is a into secant square ax. So derivative of secant ax is a into secant ax into tan ax. As it is secant x differentiation ಹೇಗೆ ಬರುತ್ತೋ ಹಾಗೆ ಬರೆಯೋದು. secant x ಗಾದ್ರೆ secant x into tan x ಅಂತ ಬರೀತೀವಿ. secant ax ಇದ್ರೆ a into secant ax into tan ax ಅಂತ. Like that, the derivative of cosecant ax is a into cosecant ax into cot ax. Derivative of cot ax is minus a into cosecant square ax. Next, I move on to the logarithmic function. The derivative of log x is 1 by x. Actually, the derivative of log x to the base e ಅಂತ. ಸೊ ಇಲ್ಲಿ ಏನು ಇಲ್ಲ ಬೇಸ್ ಅಲ್ಲಿ ಅಂದ್ರೆ e ಇದೆ ಅಂತ. ಆ ಲಾಗರಿಥಮಿಕ್ ಫಂಕ್ಷನ್ ಏನಿದೆ ಅದೇನೆ ತುಂಬಾ ಒಂದು ವೈಡ್ ಟಾಪಿಕ್, ಅದೇ ಒಂದು ದೊಡ್ಡ ಟಾಪಿಕ್ ಅದು. ಅದನ್ನ ತಿಳ್ಕೊಳ್ಳೋದೇನೆ ತುಂಬಾ ಅದ್ಭುತವಾಗಿರುವಂತ ಕಾನ್ಸೆಪ್ಟ್ ಇದು. ಲಾಗರಿಥಮಿಕ್ ಫಂಕ್ಷನ್ ಹೇಗೆ ಬರುತ್ತೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಹೇಗೆ ಬರುತ್ತೆ, ಯಾಕೆ ಆ ಫಾರ್ಮೆಟ್ ನಲ್ಲಿ ಬರಿತೀವಿ, ಬೇಸ್ ಏನು, ಅದನ್ನ ಯಾವ್ದಾದ್ರು ಒಂದು ಮುಂದಿನ ಕ್ಲಾಸಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈಗ ಜಸ್ಟ್ ನೀವು ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಏನಂದ್ರೆ 1 by x ಅಂತ. ಸೊ ಡಿರೈವೇಟಿವ್ ಆಫ್ ಲಾಗ್ ax is also 1 by x because see here the derivative of log ax is here as it is ಇದೇ ಫಾರ್ಮೆಟ್ ಅಲ್ಲಿ ಬರೆದಾಗ ನಮಗೆ 1 divided by ax ಆಗುತ್ತೆ. Because the differentiation of log x is 1 by x, like that differentiation of log ax is 1 by ax, and then we differentiate this ax. Again ax ನ ಡಿಫರೆನ್ಸಿಯೇಷನ್ ಮಾಡ್ತೀವಿ, ಅದನ್ನೇ ನಾವು ಕಾಂಪೋಸಿಟ್ ಅಂತ ಕರೆಯೋದು. ಕಾಂಪೋಸಿಟ್ ಅಂದಾಗ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್. ನೀವು ಆಲ್ರೆಡಿ ಫಂಕ್ಷನ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀರಾ ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂತ. ಫಾಗ್ ಅಂಡ್ ಗಾಫ್ ಅಂತ ಹೇಳಿ ಫಂಕ್ಷನ್ ನ ಡಿಸ್ಕಸ್ ಮಾಡಿರ್ತೀರಾ. ಫಾಗ್ that is f of g of x. So the function assigned in the another function, ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಒಳಗಡೆ ಇರುವಂತದ್ದು ಕಾಂಪೋಸಿಟ್ ಫಂಕ್ಷನ್ ಅಂತ. ಹಿಯರ್ ಆಲ್ಸೋ log ಅದ್ರ ಒಳಗಡೆ ax, this is also a composite log x ಅಂದಾಗ. So here log ax ಅಂದಾಗ 1 divided by ax, the differentiation of ax is a. So a gets cancelled, the answer is 1 by x. That's why the differentiation of log ax is also 1 by x. Differentiation of log x is 1 by x. Differentiation of log ax is also 1 by x. Here also the base is e. ಅಲ್ಲಿ ಏನು ಬರ್ದಿಲ್ಲ ಅಂದ್ರೆ ಬೇಸ್ e ಇರುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ the differentiation of log x to the base a. ಇಲ್ಲಿ e ಇತ್ತು, a ಬಂದ್ರೆ ಅಂದ್ರೆ e ಬಂದು ಬೇರೆ ಏನಾದ್ರೂ ಬಂದ್ರೆ ಹೇಗೆ ಸರ್? that is 1 divided by x into log n. ಅದು ಹೇಗೆ ಬರುತ್ತೆ? see here, observe here how we get the differentiation of log x to the base a as 1 divided by x into log a ಅಂದ್ರೆ d by dx of log x to the base a, that is I use the property of logarithm, that is I think you are all know about the property of logarithm, that is log x to the base a can also be written as log x to the base e divided by log a to the base e. This is change of base property. ಇದು logarithms ನಲ್ಲಿ change of base property ಅಂತ ಹೇಳಿ ಕರಿತೀವಿ. If we use the change of base property, we can write this log x to the base a as log x to the base e divided by log a to the base e ಅಂತ. ಬೇಸ್ ನ ಚೇಂಜ್ ಮಾಡ್ಕೊಂತ ಇದೀವಿ ಕಾಮನ್ ಬೇಸಿಗೆ e ಅನ್ನೋದಕ್ಕೆ. ನಾನು ಹೇಳಿದೆ ಅಲ್ವಾ ಲಾಗರಿಥಮಿಕ್ ಚಾಪ್ಟರ್ ನ ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದು. ಇದನ್ನ ಲೇಟರ್ ಇನ್ಯಾವುದರ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಜಸ್ಟ್ ಇವಾಗ ಈ ಪ್ರಾಪರ್ಟಿ ತಿಳ್ಕೊಳ್ಳಿ. log x to the base a can be written as log x to the base e divided by log a to the base en. So ಆ ಫಾರ್ಮ್ಯಾಟ್ ಅಲ್ಲಿ ಬರೆದಾಗ that gives d by dx of log x to the base e divided by log a to the base e. Log x to the base e divided by log a to the base e.
So by using the change of base property, I write this log x to the base a as log x to the base e divided by log a to the base e. So here this log a to the base e is constant. Log a to the base e is constant. That's why I write log a to the base e as it is, and then I differentiate this log x. The derivative of log x is 1 by x. We already know about the differentiation of log x. The derivative of log x is 1 by x. Hence, I write the differentiation of log x as 1 by x. That is 1 by x into log a. 1 by x into log a to the base e. ಇಲ್ಲಿ ಏನು ಬರ್ದಿಲ್ಲ ಅಂದ್ರೆ e ಇರುತ್ತೆ ಅಂತ ಅರ್ಥ. ಹಾಗಾಗಿ ಅಲ್ಲಿ ಏನು ಬರ್ದಿಲ್ಲ ನಾನು. log a to the base e. Is it clear? ಅರ್ಥ ಆಯ್ತನ ಹೇಳಿದ್ದು? Next, exponential function. Derivative of e power x is e power x. As it is, derivative of e power ax is a into e power ax. So coefficient of x is a. ಅದನ್ನ ನಾವು ಸ್ಟಾರ್ಟಿಂಗ್ ಗೆ ಬರೆದು e power ax ಅಂತ ಹೇಳಿ ಬರಿತೀವಿ. ಇದನ್ನ exponent function ಅಂತ ಕರಿತೀವಿ. That is the derivative of a power x is a power x into log n. As it is e power x ತರನೇ ಇದು ಕೂಡ. ಇಲ್ಲಿ log e ಅಂದ್ರೆ value of log e is 1. ನಾನು ಹೇಳಿದ ಅವಾಗಲೇ ಬೇಸ್ ಅಲ್ಲಿ ಏನು ಬರ್ದಿಲ್ಲ ಅಂದ್ರೆ e ಇರುತ್ತೆ ಅಂತ. log e to the base e is 1. Any term log a to the base a is 1. ಇಲ್ಲಿ ನೋಡಿ log of ಮತ್ತೆ ಬೇಸ್ ಎರಡೂ ಸೇಮ್ ಇದ್ರೆ ಅದ್ರ ವ್ಯಾಲ್ಯೂ ನಮಗೆ 1 ಬರುತ್ತೆ. ಇದು ನೆನಪಿಟ್ಕೊಂಡಿರಿ. ಇವೆಲ್ಲ ಪಾಯಿಂಟ್ಸ್ ನಿಮಗೆ ಮುಂದೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಆಕ್ಚುಲಿ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಿಮಗೆ ಪ್ರೀವಿಯಸ್ ಇಯರ್ಸ್ ನಲ್ಲಿ ಒನ್ ಮಾರ್ಕ್ಗೆ ಒಂದು ಕ್ವಶನ್ ಕೇಳಿದ್ರು. ಸೊ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಸೊ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ದ ಡಿರೈವೇಟಿವ್ ಆಫ್ ಕೆ ಇಂಟು ಎಫ್ ಆಫ್ ಎಕ್ಸ್ ಅಂದ್ರೆ ಕಾನ್ಸ್ಟೆಂಟ್ ಇಂಟು ಎನಿ ಫಂಕ್ಷನ್ ಅಂದಾಗ ಐ ರೈಟ್ ದಿಸ್ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್. ವಿ ಡಿಫ್ರೆನ್ಶಿಯೇಟ್ ದ ಫಂಕ್ಷನ್ ಓನ್ಲಿ. ಸೊ ಇಲ್ಲಿ ಫಂಕ್ಷನ್ ನ ಮಾತ್ರ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ, ಕಾನ್ಸ್ಟೆಂಟ್ ನ ಆಸ್ ಇಟ್ ಈಸ್ ಹಾಗೆ ಬರಿತೀವಿ. ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ, ಕಾನ್ಸ್ಟೆಂಟ್ ನ ಹಾಗೆ ಬರಿತೀವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ. ದಟ್ ಮೀನ್ಸ್ ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ ಅದೇ ತರನೇ. ಫಾರ್ ಎಕ್ಸಾಂಪಲ್, ಡಿರೈವೇಟಿವ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 2 into x ಅಂತ ಇದ್ರೆ, ಸೊ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್. We already know about the derivative of x. The derivative of x is 1. So 2 into the derivative of x is 1. The answer is 2. Is it clear? So anything d by dx of 3 into sin x. So here 3 is a constant. We write 3 as it is. We differentiate the function sin x. The derivative of sin x is cos x. ಅರ್ಥ ಆಗ್ತಾ ಇದೆಯಾ? ಕಾನ್ಸ್ಟೆಂಟ್ ನ ಹಾಗೆ ಬರೀತೀವಿ, ಫಂಕ್ಷನ್ ನ ಡಿಫರೆನ್ಶಿಯೇಷನ್ ಮಾಡ್ತೀವಿ. ಅದಿದು k into f of x, constant into any function, that constant into derivative of the function, that is the answer. Is it clear? ಇದಿಷ್ಟು ಫಾರ್ಮುಲಾಸ್ ಇದು. ಈ ಎಲ್ಲಾ ಫಾರ್ಮುಲಾಸ್ ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ನಿಮಗೆ ಮುಂದಿನ ಪ್ರಾಬ್ಲಮ್ಸ್ ಗಳು ಅರ್ಥ ಆಗೋದು. ಹಾಗಂತ ಹೇಳ್ತಾ ಇದೀನಿ. ನೋಡಿ, ಈ ಫಾರ್ಮುಲಾಸ್ ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಸರ್, ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಹಾಗಂತ ಇದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ರೈಟಿಂಗ್, ಮ್ಯಾಥಮೆಟಿಕ್ಸ್ ನಲ್ಲಿ ರೈಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಆದಷ್ಟು ನೀವು ಒಂದು ಚಾರ್ಟ್ ಬರೆದು ಆ ಚಾರ್ಟ್ ಅಲ್ಲಿ ಫಾರ್ಮುಲಾಸ್ನೆಲ್ಲ ನೀಟಾಗಿ ಬರೆದು ಅದನ್ನ ದಿನ ನೋಡ್ತಾರೆ, ದಿನ ಒಂದೊಂದ್ಸತಿ ರಿಮೈಂಡ್ ಮಾಡ್ಕೊತಾರೆ. ಆಗ ಆಟೋಮೆಟಿಕಲಿ ಫಾರ್ಮುಲಾ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಕನ್ಫ್ಯೂಸ್ ಆಗಬಾರ್ದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಒನ್ ಆ್ಯಂಡ್ ಆಲ್.